ಹಲೋ, ಸುಸ್ವಾಗತ ಮತ್ತೊಮ್ಮೆ. ಸೊ ನಾನು ಆಗಲೇ ಹೇಳ್ತೀನಿ ಅಂತಂದೆ ನಾನು ಏನಕ್ಕೆ ಮಾಲ್ಡೀವ್ಸ್ಗೆ ಬಂದಿದ್ದೀನಿ ಅಂತ. ನಾನು ಮಾಲ್ಡೀವ್ಸ್ಗೆ ಒಂದು ಶೂಟ್ ಅಸೈನ್ಮೆಂಟ್ ಮೇಲೆ ಬಂದಿದ್ದೀನಿ. ನನ್ನ ಬೆಸ್ಟ್ ಫ್ರೆಂಡ್ ವಿನಯ್ನ ಒಂದು ಕ್ಲೈಂಟ್ ಶೂಟ್ ಇದೆ. ಆ ಒಂದು ಶೂಟ್ಗೋಸ್ಕರ ನಾವಿಲ್ಲಿಗೆ ಬಂದಿದ್ದೀವಿ, ಈ ಒಂದು ಮಾಲ್ಡೀವ್ಸ್ಗೆ. ಸೊ ಇವಾಗ ನಾವು ಉಳ್ಕೊಂಡಿರುವಂಥದ್ದು ಶೆರಾಟನ್ ಫುಲ್ ಮೂನ್ ರೆಸಾರ್ಟಲ್ಲಿ. ಇಲ್ಲಿಂದ ನಮ್ಮನ್ನು ಈ ಒಂದು ಸ್ಪೀಡ್ ಬೋಟ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಬರೀ ಸ್ಪೀಡ್ ಬೋಟ್ಗಳೇ ಇದ್ದಾವೆ, ಎಲ್ಲಿ ನೋಡಿದ್ರು ಸ್ಪೀಡ್ ಬೋಟ್ಗಳು. ಸೊ ಇದು ಒಂದು ಮೋಡ್ ಆಫ್ ಟ್ರಾನ್ಸ್ಪೋರ್ಟು. ಬಿಕಾಸ್ ನಾನು ಆವಾಗಲೇ ಹೇಳಿದೆ, ಇದು ಒಂದು ಸೆಟ್ ಆಫ್ ಐಲ್ಯಾಂಡ್ಸ್ಗಳು, ಚಿಕ್ಕ ಚಿಕ್ಕ ಐಲ್ಯಾಂಡ್ಸ್ಗಳು ಅಂತ. ಸೊ ನಾವಿವಾಗಿರೋದು ಶೆರಾಟನ್ ಫುಲ್ ಮೂನ್ ರೆಸಾರ್ಟ್ ಆ್ಯಂಡ್ ಸ್ಪಾನಲ್ಲಿ. ಹೋಗೋಣ, ಈ ಒಂದು ಕಂಪ್ಲೀಟ್ ಜರ್ನಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆಲ್ಲ ಇರುತ್ತೆ ಅಂತ. ಸ್ಟೇ ಟ್ಯೂನ್ ಆಗಿರಿ. ಸದ್ಯಕ್ಕೆ ಇವಾಗ ವೆಯ್ಟ್ ಮಾಡ್ತಿದ್ದೀವಿ, ನಮ್ಮ ಒಂದು ಸ್ಪೀಡ್ ಬೋಟ್ ರೆಡಿಯಾಗಿದೆ. ಸೊ ಅದನ್ನು ಹತ್ತಿ ನಾವು ನಮ್ಮ ಡೆಸ್ಟಿನೇಷನ್ಗೆ ಫಸ್ಟ್ ಹೋಗ್ಬಿಟ್ಟು ಚೆಕ್ ಇನ್ ಆಗೋಣ. ಇದು ನಾನು ಹಾಗೆ ಗಮನಿಸ್ತಾ ಇದ್ದೆ, ಇಲ್ಲಿ ಒಂದೇ ಒಂಚೂರು ಕಸನೂ ಇಲ್ಲ ಹಾರ್ಬರ್ಗಳ ಹತ್ರ. ನಾನು ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂತ ನಿಮಗೆ ಅರ್ಥ ಆಗಿರಬೇಕು. ಸೊ ನಾವು ಕೂಡ ಇದನ್ನು ಪಾಲಿಸಿದ್ರೆ ತುಂಬಾ ಒಳ್ಳೆಯದು. ಸೊ ನೋಡ್ತಿರ್ಬೋದು, ಟರ್ಕಾಯ್ಸ್ ಬ್ಲೂ ಗುರು, ಇಲ್ಲೇ ನೆಲ ಕಾಣಿಸ್ತಿದೆ ನನಗೆ. ಇನ್ನು ನಾವು ಉಳ್ಕೊಂಡಿರೋವಂಥ ಒಂದು ಶೆರಾಟನ್ನಲ್ಲಿ ಇನ್ನಷ್ಟು ಸೂಪರ್ ಆಗಿರ್ಬೋದು. ಸೊ ಕಂಪ್ಲೀಟಾಗಿ ಈ ರೀತಿ ಲಗೇಜ್ಗಳನ್ನೆಲ್ಲ ಲೋಡ್ ಮಾಡ್ತಾರೆ. ಲೋಡ್ ಮಾಡಿ ನಮ್ಮನ್ನು ಕೂಡ ಇದರಲ್ಲಿ ಲೋಡ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಎಷ್ಟು ಬ್ಯೂಟಿಫುಲ್ ಅಲ್ಲ. ಸೊ ಇಲ್ಲಿ ಸುತ್ತಮುತ್ತ ಬರೀ ಸ್ಪೀಡ್ ಬೋಟ್ಗಳೇ ಇದ್ದಾವೆ. ಇದೇ ಇವರ ಮೋಡ್ ಆಫ್ ಟ್ರಾನ್ಸ್ಪೋರ್ಟು. ಬಿಕಾಸ್ ಚಿಕ್ಕ ಚಿಕ್ಕ ಐಲ್ಯಾಂಡ್ ಅಲ್ವಾ, ಸೊ ಹಾಗಾಗಿ ನೋಡ್ತಿದ್ರಲ್ಲ, ಈ ಥರ ಒಂದು ಲೈಫ್ ಜಾಕೆಟ್ ಕೊಡ್ತಾರೆ, ಒಂದು ಚಿಕ್ಕ ಲೈಫ್ ಜಾಕೆಟು. ಈ ಒಂದು ಲೈಫ್ ಜಾಕೆಟ್ನ ಹಾಕ್ಕೊಂಡು ನಾವು ಬೋಟ್ನ ಹತ್ತಬೇಕಾಗುತ್ತೆ. ಇವಾಗ ನನ್ನನ್ನು ಈ ಒಂದು ಸ್ಪೀಡ್ ಬೋಟ್ನಲ್ಲಿ ಕೂರಿಸಿದ್ದಾರೆ. ಇಲ್ಲಿಂದ ಒಂದು 15 ನಿಮಿಷ ಅಂತೆ. 15 ನಿಮಿಷನೂ ಇಲ್ಲ, ಇಲ್ಲೇ ಪಕ್ಕದಲ್ಲಿದೆ ಐಲ್ಯಾಂಡು, ಆ ಕಡೆ ಸೈಡಲ್ಲಿ ಅಂತಂದರು ಅಲ್ಲಿ. ಸೊ ನೋಡೋಣ. ನಾನಂತೂ ಸೂಪರ್ ಎಕ್ಸೈಟ್ ಆಗಿದ್ದೀನಿ. ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು, ಅದ್ರ ಜೊತೆಗೆ ಒಂದಷ್ಟು ಫ್ಲೈಟಲ್ಲಿ ಅಡ್ವೆಂಚರ್ಗಳು, ಇದೆಲ್ಲ ನೋಡ್ತಿದ್ರೆ ಸೂಪರ್ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬರ್ತಿದ್ದಾಗೇ ಈ ರೀತಿ ಒಂದು ಒದ್ದೆ ಟವಲ್ನ ಕೊಟ್ಟಿದ್ದಾರೆ, ಒಳ್ಳೆ ಮಿಂಟ್ ಸ್ಮೆಲ್ ಬರ್ತಾ ಇದೆ. ಆಮೇಲೆ ಹಾಗೆ ಈ ಥರ ವಾಟರ್ನ ಸರ್ವ್ ಮಾಡ್ತಾರೆ. ಥ್ಯಾಂಕ್ ಯು. ನಮಗೆ ಸಿಕ್ಕಿರೋಂಥ ವಾಟರ್ ಬಾಟಲ್ ಫುಲ್ಲು ಜೋಶ್ ಹೊಡಿತಾವ್ರೆ. ವಾಟರ್ ಬೋಟ್ನ ಸೌಂಡ್ ನೋಡ್ಬೋದು. ಇಲ್ಲೊಂದು ಪರದೆ ಹಾಕ್ಬಿಟ್ಟಿದ್ದಾರೆ, ನೀರು ಬೀಳದೆ ಇರಲಿ ಅಂತ ಇರಬೇಕು. ತುಂಬ ಫನ್ಫುಲ್ ರೈಡು. ಓಹೋ, ಹಾಕ್ಕೊಂಡು ರುಬ್ತಾವ್ರೆ. ಅಂತೂ ಇಂತೂ ಒಂದು ಸ್ಪೀಡ್ ಬೋಟ್ ರೈಡ್ ಆದಮೇಲೆ ನಾವಿಲ್ಲಿಗೆ ಬಂದಿದ್ದೀವಿ. ಇವಾಗ ಒಳಗಡೆ ಹೋಗೋಣ, ಚೆಕ್ ಇನ್ ಆಗೋಣ. ಅದಾದಮೇಲೆ ನಾನು ವಿಡಿಯೋ ಟೂರ್ ತೋರಿಸ್ತೀನಿ. ಲಗೇಜ್ ಲೇಟು. Good afternoon. Thank you. Thank you. Thank you. Thank you. Thank you. ಥ್ಯಾಂಕ್ ಯು. ಸೊ ಸೂಪರಾಗಿರೋ ಒಂದು ಡ್ರಿಂಕ್ನ ಕೊಟ್ಟಿದ್ದಾರೆ. ಇದು ಏನು ಅಂತ ನಾನು ನಿಮಗೆ ಟೇಸ್ಟ್ ಮಾಡಿ ತಿಳಿಸ್ತೀನಿ. ಬಟ್ ಚೆನ್ನಾಗಿಲ್ಲ. ಓಕೆ, ಪರವಾಗಿಲ್ಲ. ಏನೋ ಜಡಿ ಬೂಟಿ ಕಷಾಯ ಕುಡ್ದಂಗಿದೆ. ನೋಡ್ಬೋದು, ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ. ಹೌದು, ಒಟ್ಟಿಗೆ ಒಂದು ವೆಕೇಷನ್ನ ಎಂಜಾಯ್ ಮಾಡ್ತಿದ್ದೀವಿ ಒಂದೇ ಪ್ಲೇಸಲ್ಲಿ ಅಂತಂದರೆ ಅವರೆಲ್ಲರೂ ಸ್ನೇಹಿತರೆ. ಸೊ ಈ ಸ್ನೇಹಿತರ ಜೊತೆ ನನ್ನ ಸ್ನೇಹಿತನ ಫಸ್ಟ್ ಮೀಟ್ ಮಾಡಬೇಕು, ವಿನಯ್ ಮಾಡಿ ಒಂದು ದೊಡ್ಡ ಹಗ್ ಕೊಟ್ಟು ನಮ್ಮ ಕೆಲಸನ ಸ್ಟಾರ್ಟ್ ಮಾಡಬೇಕು. ಸೂಪರ್ ಆಗಿರೋ ಒಂದು ಬಗಿ ರೈಡ್ನ ಕರ್ಕೊಂಡು ಹೋಗ್ತಿದ್ದಾರೆ ನಾನು ಉಳ್ಕೊಂಡಿರೋ ಅಂಥ ರೂಮಿಗೆ. ಸೊ ಕ್ಲೈಂಟ್ಸ್ ಆ್ಯಕ್ಚುಲಿ ಬೇರೆ ರೂಮಲ್ಲಿ ಉಳಿದಿದ್ದಾರೆ. ಸೊ
ಸೊ ನಾವು ಉಳಿದಿರೋದು 251 ಬೀಚ್ ರೆಸಾರ್ಟ್ ಅನಿಸುತ್ತೆ, ಇಲ್ಲ ಬೀಚ್ ವಿಲ್ಲಾ ಅಂತ ಕರಿಬೋದು. ವಾಟರ್ ವಿಲ್ಲಾ ಅಂತೂ ಅಲ್ಲ. ಸೊ ನೋಡೋಣ. ನಂಬರ್ 251. ಫುಲ್ಲು ಶೆಕಿ ನೋಡಿದ್ರಾ, ಇದು ನಮ್ಮ ಮ್ಯಾರಿಯಟ್ ಬಾನ್ವಾಯ್. ಝೀರೋ ಬಂದೇ ಬಿಡ್ತು ನಮ್ಮ 251. ನಾವು ಇವತ್ತು ಉಳ್ಕೊಂಡಿರೋ ಅಂಥ ಪ್ಲೇಸು ಇನ್ನು 2 ದಿನಗಳ ಕಾಲ ಇಲ್ಲೇ ಉಳ್ಕೊಂಡಿರ್ತೀವಿ ಈ ಒಂದು 251ನಲ್ಲಿ. ಕಷ್ಟಪಟ್ಟು ಮಾಲ್ದೀವ್ಸ್ನ ನೂಡಲ್ಸ್ ತಿಂದು ಫೋನ್ಗೆ ಒಂದೆರಡು ಪೋಸ್ ಕೊಟ್ಟು ನಾವು ಹೊರಟಿದ್ದು ಮ್ಯಾಜಿಕ್ ಪ್ಲೇಸ್ಗೆ. ಶಾರ್ಕ್ಸ್ ಜೊತೆ ಸ್ನಾರ್ಕ್ಲಿಂಗ್ ಮಾಡಿ ಟಯರ್ಡ್ ಆಗಿದ್ದು ನಾವು ಡಿನ್ನರ್ ಮಾಡಿ ರೂಮ್ಗೆ ಹೋಗಿ ದಬಾಕೊಂಡು ನೆಕ್ಸ್ಟ್ ಡೇಗೆ ರೆಡಿ ಆಗಿದ್ವಿ. ಹಲೋ, ವೆಲ್ಕಮ್ ಆಲ್. ಸೊ ಇವತ್ತು ಡೇ 2. ನೆನ್ನೆ ಅಂತೂ ತುಂಬಾ ಕೆಲಸ ಇತ್ತು. ಈ ಐಲ್ಯಾಂಡ್ನ ಸುತ್ತಮುತ್ತ ಎಲ್ಲ ಕಡೆನೂ ಶೂಟ್ ಮಾಡ್ತಿದ್ವಿ. ಮತ್ತು ನೆನ್ನೆ ಸ್ನಾರ್ಕ್ಲಿಂಗ್ ಕೂಡ ಹೋಗಿದ್ವಿ, ಅದು ನರ್ಸ್ ಶಾರ್ಕ್ಗಳ ಜೊತೆ. ನರ್ಸ್ ಶಾರ್ಕ್ಸ್ಗಳು ಯಾವುದೇ ರೀತಿ ಏಪೆಕ್ಸ್ ಪ್ರೆಡಿಟರ್ಸ್ ಅಲ್ಲ, ಅವು ಯಾವುದೇ ರೀತಿ ಮನುಷ್ಯರಿಗೆ ಹಾರ್ಮ್ ಮಾಡಲ್ಲ. ಟೈಗರ್ ಶಾರ್ಕ್ಸು, ಬುಲ್ ಶಾರ್ಕ್, ಆ ಥರ ಶಾರ್ಕ್ಸ್ ಮಾತ್ರ. ಬಿಕಾಸ್ ಆ ಥರ ಶಾರ್ಕ್ಸ್ನ ನೀವು ನೋಡೋಕ್ಕೋಗಲ್ಲ, ಅದೆಲ್ಲ ಡೀಪ್ ಓಷನಲ್ಲಿ ಇರುತ್ತೆ. ಸ್ನಾರ್ಕ್ಲಿಂಗ್ ಅಂತೂ ಅಮೇಸಿಂಗ್ ಆಗಿತ್ತು. ನಂದಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ನನಗಂತೂ ಸೂಪರ್ ಡೂಪರ್ ಫನ್ಫುಲ್ ಆಗಿತ್ತು. ಎಕ್ಸೈಟ್ಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಬನ್ನಿ ಇವಾಗ ನಾವು ಉಳ್ಕೊಂಡಿದ್ದಂಥ ಈ ಒಂದು ಬೀಚ್ ವಿಲ್ಲಾ ರೂಮ್ ಟೂರ್ನ ತೋರಿಸ್ತೀನಿ. ಇವತ್ತು ಆ್ಯಕ್ಚುಲಿ ಫಾರ್ಮಲ್ ವೇನಲ್ಲಿ ತೋರ್ಸೋಕ್ಕಾಗಲ್ಲ, ಯಾಕೆ ಅಂತಂದರೆ ನನ್ನ ಶೂಟ್ ಮಾಡೋದಕ್ಕೆ ಯಾರೂ ಇಲ್ಲ. ಬನ್ನಿ ಹೋಗೋಣ. ಮೊದಲಿಗೆ ನಮ್ಮ ಆಕ್ಸಿಸ್ ಕಾರ್ಡ್ನಿಂದ ನಾವು ಒಳಗಡೆ ಹೋಗ್ತಿದ್ದಾಗೇನೆ ಇದು ನಮ್ಮ ಲಿವಿಂಗ್ ಏರಿಯಾ. ಸೊ ಥಿಂಗ್ಸ್ ಎಲ್ಲ ಫುಲ್ಲಿ ಮೆಸ್ಅಪ್ ಆಗಿದೆ. ಸೊ ಇಲ್ಲೊಂದು ಕಿಂಗ್ ಸೈಜ್ ಬೆಡ್ನ ಕೊಟ್ಟಿರ್ತಾರೆ. ಅದೇ ರೀತಿ ನಿಮ್ಮೊಂದು ಆರ್ಟ್ ವರ್ಕ್ ಇದೆ, ಮತ್ತು ಬೆಡ್ ಲ್ಯಾಂಪ್ಸ್ ಇರುತ್ತೆ, ಅದೇ ರೀತಿ ಮಿರರ್, ಮತ್ತು ಇಲ್ಲಿ ನಿಮಗೆ ಒಂದಷ್ಟು ಸ್ನ್ಯಾಕ್ಸ್ಗಳು ಹಾಗೆ ಲಿಕ್ಕರ್ಸ್ನ ಇಟ್ಟಿರ್ತಾರೆ. ಬಟ್ ಈ ಎಲ್ಲದಕ್ಕೂ ಚಾರ್ಜಬಲ್, ಅಂದರೆ ನಿಮಗೆ ಸಪ್ರೇಟಾಗಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ತುಂಬ ಮೆಸ್ಅಪ್ ಆಗಿದೆ, ಪ್ಲೀಸ್ ಡೋಂಟ್ ಮೈಂಡ್. ನಮ್ಮ ಎಕ್ವಿಪ್ಮೆಂಟ್ಸ್ ಎಲ್ಲ ಇಲ್ಲೇ ಇಟ್ಟಿದ್ವಿ. ಮತ್ತು ಬ್ಯಾಗ್ಸ್ ಎಲ್ಲ ಇಡೋದಕ್ಕೆ ಈ ರೀತಿ ಕಬೋರ್ಡ್ನ ಕೊಡ್ತಾರೆ. ಅದೇ ರೀತಿ ನಿಮಗೆ ಅಯನ್ ಟೇಬಲ್ ಮತ್ತು ಅಯನ್ ಬಾಕ್ಸ್ ಕೂಡ ಕೊಡ್ತಾರೆ. ಮತ್ತು ನಿಮಗೆ ಒಂದು ಸೇಫ್ಟಿ ಲಾಕರ್ ಕೂಡ ಕೊಡ್ತಾರೆ. ಸೊ ಇದು ಒಂದು ಕಬೋರ್ಡು. ಹಾಗೆ ಇನ್ನೂ ಒಂದು ಕಬೋರ್ಡ್ನ ಕೊಟ್ಟಿರ್ತಾರೆ. ಸೊ ಎರಡು ಕಬೋರ್ಡ್ಗಳು ನಿಮಗಿಲ್ಲಿ ಸಿಗುತ್ತೆ. ಅದಾದಮೇಲೆ ಹಾಗೆ ಟಿ ವಿ ಇದೆ, ಮತ್ತು ಎ ಸಿ ಇರುತ್ತೆ. ಇಲ್ಲೊಂದು ವಿಂಡೋ ನೋಡ್ಬೋದು. ನಮ್ಮ ಎಕ್ವಿಪ್ಮೆಂಟ್ಸ್ ಎಲ್ಲ ನಾವಿಲ್ಲೇ ಹಾಗೆ ಹರಡ್ಬಿಟ್ಟಿದ್ವಿ. ಬಟ್ ಬೆಸ್ಟ್ ಪಾರ್ಟ್ ಅಂತಂದರೆ ಈ ಒಂದು ಬೀಚ್ ವಿಲ್ಲ, ಇಲ್ಲಿ ನಿಮಗೆ ಒಂದು ಬಾಲ್ಕನಿ ಥರ ಕೊಟ್ಟಿದ್ದಾರೆ, ಸೂಪರ್ ಆಗಿದೆ. ಸೊ ಈ ಒಂದು ಬಾಲ್ಕನಿ ಓಪನ್ ಮಾಡಿ ಹೋಗ್ತಿದ್ರೆ ನಿಮಗೆ ಹಾಗೆ ಸ್ಟ್ರೈಟ್ ಹೋದರೆ ಅಲ್ಲಿ ಸ್ನಾರ್ಕ್ಲಿಂಗ್ ಏರಿಯಾ ಕೂಡ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಸೊ ಇಲ್ಲಿ ಸಿಟ್ಟಿಂಗ್ ಏರಿಯಾ, ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಬಾಲ್ಕನಿ ನೋಡೋದ್ರಲ್ಲ, ಬನ್ನಿ ಇಲ್ಲಿನ ಬಾತ್ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಸೂಪರ್ ಅಮೇಸಿಂಗ್ ಆಗಿದೆ ಗುರು. ಯಾಕೆ ಅಂತಂದರೆ ಇಲ್ಲಿನ ಬಾತ್ರೂಮ್ ಲಿಟ್ರಲಿ
ಓಪನ್ ಟು ಸ್ಕೈ. ಸೊ ನೋಡೋದ್ರಲ್ಲ, ಇದಿಷ್ಟು ಆಗಿತ್ತು ಈ ಒಂದು ಶೆರಾಟನ್ ಮಾಲ್ಡೀವ್ಸ್ ಫುಲ್ ಮೂನ್ ರೆಸಾರ್ಟ್ ಆ್ಯಂಡ್ ಸ್ಪಾನ ರೂಮ್ ಟೂರ್. ಇಲ್ಲಿ ವಾಟರ್ ವಿಲ್ಲಾ ಕೂಡ ಇದೆ, ನೀವು ಅದನ್ನು ಕೂಡ ಆಪ್ಟ್ ಮಾಡ್ಕೋಬೋದು. ನಾನು ವಾಟರ್ ವಿಲ್ಲಾ ಏರಿಯಲ್ ಶಾರ್ಟ್ಸ್ ಮತ್ತು ಕೆಲವೊಂದಷ್ಟು ಶಾರ್ಟ್ಸ್ನ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ. ಮತ್ತು ಇವರ ವೆಬ್ಸೈಟ್ಗೆ ಹೋಗಿ ನಿಮ್ಮ ಬುಕ್ಕಿಂಗ್ಸ್ನ ಮಾಡ್ಕೋಬೋದು. ಇಲ್ಲಿಗೆ ನಮ್ಮ 3 days ಟ್ರಿಪ್ ಮುಗೀತಿದೆ. ಆ್ಯಕ್ಚುಲಿ 2 days, 3 days ಆ್ಯಂಡ್ 2 nights. ಸೊ ಸೂಪರ್ ಆಗಿತ್ತು. ಶೆರಾಟನ್ ಮಾಲ್ಡೀವ್ಸ್ ಫುಲ್ ಮೂನ್ ರೆಸಾರ್ಟ್ ಆ್ಯಂಡ್ ಸ್ಪಾ, ಅಮೇಝಿಂಗ್. ಮತ್ತೆ ಬಂದೇ ಬರ್ತೀನಿ ಇಲ್ಲಿಗೆ ಡೆಫಿನೆಟಾಗಿ. ತುಂಬ ಬ್ಯೂಟಿಫುಲ್ ಆಗಿದೆ ಈ ಒಂದು ಐಲ್ಯಾಂಡ್. ಇವಾಗ ಚೆಕ್ಔಟ್ ಎಲ್ಲ ಆಯಿತು, ಬ್ಯಾಗೆಲ್ಲ ಎತ್ತಿಟ್ಕೊಂಡೆ. ಹೆಡಿಂಗ್ ಬ್ಯಾಕ್ ಟು ಮಾಲೆ ಏರ್ಪೋರ್ಟ್, ಅಲ್ಲಿಂದ ಡೈರೆಕ್ಟಾಗಿ ಬ್ಯಾಂಗ್ಳೂರ್. ಬರಬೇಕಾದ್ರೆ ಕನೆಕ್ಟಿಂಗ್ ಫ್ಲೈಟ್ ಇತ್ತು, ಇವಾಗ ಡೈರೆಕ್ಟಾಗಿ ಹೋಗ್ತಿದ್ದೀನಿ. ಸೊ ಟರ್ಮಿನಲ್ 2ಗೆ, ನಾನು ಟರ್ಮಿನಲ್ 2ಗೆ ತುಂಬ ಎಕ್ಸೈಟ್ ಆಗಿದ್ದೀನಿ, ನಮ್ಮ ಬೆಂಗಳೂರು ಟರ್ಮಿನಲ್ 2ಗೆ. ಇದಿಷ್ಟು ಆಗಿತ್ತು ಇವತ್ತಿನ ನಮ್ಮ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ಗೋಸ್ಕರ ಈ ಚಾನಲ್ನ ಫಾಲೋ ಮಾಡ್ತೀರಿ. ಸಿ ಯು ಆ್ಯಂಡ್ ಕೀಪ್ ಟ್ರಾವೆಲಿಂಗ್.